ರೈತನ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ, ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ, ಮುಂದಿನ ಜೀವನ ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೀಗ ಮತ್ತೊಂದು ಜಿಲ್ಲೆಯ ರೈತರ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಈಗಾಗಲೇ ಚಾಮರಾಜನಗರದ ಕಥೆ ಏನು, ಅಲ್ಲಿನ ರೈತರ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಮುಂಗಾರು ಪೂರ್ವ ಮಳೆಯಿಂದ ರೈತರು ಪ್ರತಿ ಕಡೆಯಲ್ಲೂ ಕೂಡ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ನಾಶ ಆಗಿದೆ. ತಾಳಿ ಅಡವಿಟ್ಟು ಬೆಳೆದ ಬೆಳೆ ಮಳೆಗೆ ಮಣ್ಣು ಪಾಲಾಗಿದೆ. ಇಲ್ಲೂ ಕೂಡ ಸೇಮ್ ಪರಿಸ್ಥಿತಿ. ತಾವು ಸಾಲ ಸೋಲ ಮಾಡೋದು ಮಾತ್ರ ಅಲ್ಲ, ಇದ್ದಂತಹ ಬಂಗಾರವನ್ನೇ ಅಡವಿಟ್ಟು ಚಿನ್ನದ ಬೆಳೆ ಬೆಳಿಬೇಕು ಅಂತ ಆಸೆ ಪಡ್ತಾರೆ. ಈಗಾಗಲೇ ಒಬ್ಬ ರೈತನ ಪರಿಸ್ಥಿತಿ ನಾವು ನೋಡಿದ್ವಿ. ಮತ್ತೆ ಸಾಲ ಮಾಡಿ ನಾನು ಬೆಳೆ ಬೆಳಿಬೇಕು, ಬೆಳೆ ಬೆಳೆಯಲ್ಲ ಅಂತ ಹೇಳಲ್ಲ ರೈತರು. ಯಾಕಂತ ಹೇಳಿದ್ರೆ ಇಡೀ ಒಂದು ಭೂಮಿಗೆ, ಇಡೀ ಒಂದು ಜಗತ್ತಿಗೆ ಅನ್ನ ಕೊಡುವಂತಹ ಅನ್ನದಾತರು ಇವರು. ತಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿ. ಚಾಮರಾಜನಗರ ಜಿಲ್ಲೆಯ ರೈತರ ಕಣ್ಣೀರ ಕಥೆಯನ್ನು ನಿಮಗೆ ಹೇಳ್ತೀವಿ. ನೋಡಿ ಯಾವ ರೀತಿಯಾಗಿ ಬಿರುಗಾಳಿ ಮಳೆಗೆ ಬಾಳೆ ಬೆಳೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿದೆ. 2,40,000 ರೂಪಾಯಿ ಲಕ್ಷಕ್ಕೆ ಅವರು ತಾಳಿಯನ್ನ ಅಡಬಿಡ್ತಾರೆ, ಈ ಬಾಳೆ ಬೆಳೆಯನ್ನ ಬೆಳಿತಾರೆ. ಆದ್ರೆ ಬಿರುಗಾಳಿ ಮಳೆಗೆ ನೆಲ ಕಚ್ಚಿ ಹೋಗಿದೆ ಬಾಳೆಯ ಬೆಳೆ. ಈಗ ಆ ಒಂದು ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ರೈತನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ತುಂಬಾ ಕನಸನ್ನ ಇಟ್ಕೊಂಡಿದ್ರು, ಈ ಸಲ ನಮ್ಮ ಸಾಲ ಸೋಲ ಎಲ್ಲವೂ ಕೂಡ ಮುಗಿಯತ್ತೆ ಅಂತ ಹೇಳಿ. ಆದ್ರೆ ಇಡೀ ಬಾಳೆ ಬೆಳೆ ನೆಲ ಕಚ್ಚಿ ಹೋಗಿದೆ. ಹೆಗ್ಗಾಡಿವಾರಪುರ ಆಗಿರ್ಬೋದು, ದೇಶವಳ್ಳಿ ಆಗಿರ್ಬೋದು, ಬಸವಟ್ಟಿ ಗ್ರಾಮಗಳಲ್ಲಿ ಇದು ರೈತರಿಗೆ ಶಾಪವಾಗಿ ಹೋಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು, ಇದು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈ ವಿಚಾರದಲ್ಲಿ ರೈತರ ಮಾತೇನು ಅನ್ನೋದನ್ನ ಕೇಳೋಣ. ಎಷ್ಟಕ್ಕೆ ಮಡಗಿದಾರೆ ಏನ ಅಂದರೆ 2,40ಕ್ಕೆ ಮಡಗಿದ್ದೀನಿ ಸರ್. 7,40,000ಕ್ಕೆ ಮಡಗಿದ್ದೀನಿ. ನಮ್ಮ ಬಾಳೆ ಬೆಳೆ ಮಂತ್ಲಿ ಬಿಡಿಸ್ಕೊಳೋ ಮುಂದಕ್ಕೆ ರೊಟೇಷನ್ ಆಗುತ್ತೆ. ಅದೇ ಚಿನ್ನ ತಗೊಂಬಂದು ಬೇಕಾದ್ರೆ ಬಿಡಿಸ್ಕೊಂಡು ಮಡಿಕೋಬೋದು. ಇನ್ನೇನು ಭಾಳ ಕಟಾವು ಬಂದಲ್ಲಿ ಇನ್ನೊಂದು ತಿಂಗ ಬಿಡಿಸ್ಕೊಳ್ಳೋ ಅಂದ್ಬಿಟ್ಟು ನಾನು ಆಗಲೇ ಮಡಗ್ದಿ ಸರ್. ತಾಲಿ ಚೇನು ಸರ್, ತಾಲಿ ಚೇನು, ಒಂದು ನೆಕ್ಲೇಸು, ಒಂದು ರಿಂಗು ಎಲ್ಲನೂ ಮಡಗ್ಬಿಟ್ಟು ಈ ಬಾಳೆ ಹಾಕಿರೋದು. ಹಾಕ್ಬಿಟ್ಟು ನೋಡಿ ಈ ಥರ ಆಗ್ಬಿಟ್ಟಿದೆ. 8 ದಿನದಲ್ಲಿ ಗಾಳಿ ಬೀಸ್ಬಿಟ್ಟು ಈ ಥರ ಆಗ್ಬಿಟ್ಟು ಈಗ ಬಿಡಿಸ್ಕೊಂಬಂದು ಕೊಡಿ ಅಂತಾರೆ. ಎಲ್ಲಿ ಬಿಡಿಸ್ಕೊಂಬಂದು ಕೊಡೋಣ ಸರ್? ಈಸ್ಕೊಂಡೋದ್ರೆ ಏನೇನೋ ಫಸಲು ಮಾಡ್ತೀವಿ ಅಂದ್ಬಿಟ್ಟು ನಾವು ಸುಮ್ಮನೆ ನೆಮ್ಮದಿಯಾಗಿದ್ದು. ನೀವು ಬಾಯಿ ಮಾಡಿಸ್ಬಿಟ್ಟು ಇದೊಂದು ಕಥೆ ಮಾಡಿಬಿಟ್ಟು ನಮ್ಗೆ ಭಾಳ ತೊಂದರೆ ಕೊಡ್ತಿದ್ದಾರೆ ಅಂದ್ಬಿಟ್ಟು ಮನೇಲಿ ಇದು ಮಾಡಿದೆ, ಬಿಡಿಸ್ಕೊಡಿ ಅಂತಾರೆ. ಆದ್ದರಿಂದ ನಾವು ಯಾರ್ಯಾರು ಮಾಡಿದ್ನ ಮಾಡಬೇಕು ಸರ್. ಇವ್ರು ಸರ್ಕಾರದವ್ರು ಮಾತ್ರ ನಂಬ್ಕೊಳಕ್ಕಾಗಲ್ಲ ಬಿಡಿ ಸರ್, ಭರವಸೆ ಇಲ್ಲ ಸರ್ ಇವ್ರದ್ದು. ಸುಮ್ಮ ಮಾತನ್ನ ಹೇಳ್ತಾರೆ, ಇವರು ಕೊಡಲ್ಲ. ರೈತನಿಗೆ ಏನೂ ಮಾಡಲ್ಲ ಇವರು. ಈ ಸರ್ಕಾರ ಇರೋಗಂಟೆ ಏನೂ ಮಾಡಲ್ಲ ಸರ್ ಇವರು. ಅವ್ರದ್ದೇ ಆನ್ಕಲ್ ಸಹಿತ ಮಳೆ ಬಂತು. ಆವಾಗ ಮಂಗಳೂರು ಸೌತೆಕಾಯಿ ಎಲ್ಲ ಜಮೀನಲ್ಲಿ ಟೊಮೊಟೊ, ಮಂಗಳೂರು ಸೌತೆ ಎಲ್ಲನೂ ಹಾಕಿದ್ರು. ನಮ್ಮದು ಸಹ 2 ಎಕರೆ ಮಂಗಳೂರು ಸೌತೆ ಇತ್ತು. ಅದು ತುಂಬ ಹಾನಿ ಆಯಿತು. ಒಂದು ಗಿಡನೂ ಸಹ ನಿಲ್ಲಿಲ್ಲ. ಆವಾಗಲೂ ಸಹ ಇದೇ ಥರ ಫೋಟೋ ಹೊಡೆದು VA ಹತ್ರ ಎಲ್ಲ ಥರದ ಡಾಕ್ಯುಮೆಂಟ್ಸು, ಮೂಲ ದಾಖಲಾತಿಯನ್ನು ಕೊಟ್ಟು 2-2.5 ತಿಂಗಳಾಯಿತು. ಅದೇ ಸಹ ಪರಿಹಾರ ಬಂದಿಲ್ಲ. ಇನ್ನು 2 ತಿಂಗಳಾದಮೇಲೆ ಇವಾಗ ಏನು ಕೊಡ್ತಾರೆ? ಇಂದ್ಲದನ್ನೇ ಕೊಟ್ಟಿಲ್ಲ ಅವರು ಯಾರೂ. ಈಗ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಒಂದು 25 ಎಕರೆ ನಮ್ಮೂರಲ್ಲೇ ಆಗಿದೆ. ಅದು ಬಿಟ್ಟು ಅಕ್ಕಪಕ್ಕದ ಊರಲ್ಲೂ ಆಗಿದೆ. ಅದ್ರದ್ದು ಸಹ ಏನೂ ನಡೀತಾ ಇಲ್ಲ. ರೈತನಿಗೆ ಏನೂ 1 ರೂಪಾಯಿನೂ ತಲುಪಿಲ್ಲ. ಅದೇ ಜೀವನ ಮಾಡ್ಬೇಕು ಸರ್. ಇದ್ದರೆ ಇದು, ಇಲ್ಲಾಂದ್ರೆ ಮುಂದ್ಲೋರ್ಲೋಗಿ ಗೇಯ್ಬೇಕಷ್ಟೆ. ಇವಾಗ ಆಗಿದೆ, ಇದು ತರೆಯೋಕ್ಕೂ ದುಡ್ಡು, ಪರಿಹಾರ ದುಡ್ಡು ಬರೋಲ್ಲ. ಇನ್ನೇನಾರೋ ಒಂದು ಆಲ್ಟರ್ನೇಟ್ ಬಡ್ಡಿಗೋ ಏನೋ ಮತ್ತೊಂದು ಮಾಡಿ ಇದನ್ನ ವ್ಯವಸಾಯ ಮಾಡಬೇಕು. ನೋಡಿ ರೈತರು ಹೇಳ್ತಾ ಇದ್ದಾರೆ, ಇದಂತೂ ಪರಿಹಾರ ಅಂತೂ ನಮಗೆ ಮರೀಚಿಕೆನೆ. ಪ್ರತಿ ಬಾರಿ ಪರಿಹಾರ ಅಂತ ಹೇಳ್ತಾರೆ ಹೊರತು ಪರಿಹಾರ ಕೈಗೆ ಸಿಗ್ತಿಲ್ಲ. ಒಂದು ವೇಳೆ ಕೊಟ್ರ ಅದು ಬಿಡಿಗಾಸಿನ ಮಜ್ಜಿಗೆ ತರ ಅನ್ನುವಂತಹ ವಿಚಾರ ಹೇಳ್ತಾರೆ. ಯಾಕಂದ್ರೆ ಖರ್ಚು ಮಾಡೋದೇ ಎಷ್ಟು, ನಮಗೆ ಪರಿಹಾರ ಅಂತ ಹೇಳಿ ಬರೋದೇ ಎಷ್ಟು. ಜಂಟಿ ಸರ್ವೆಯನ್ನ ಮಾಡ್ತಾರೆ, ಜಂಟಿ ಸರ್ವೆ ಮಾಡಿದ ಬಳಿಕ ಅದಕ್ಕೆ ವರದಿಯನ್ನ ಕೊಡಬೇಕು, ವರದಿ ಕೊಟ್ಟ ಬಳಿಕ ಇದರಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಸಾಲ ಸೋಲ ಮಾಡಿ ರೈತರು ಬಸವಳ್ದು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆದಷ್ಟು ಬೇಗ ಈ ಒಂದು ಪರಿಹಾರ ಕೊಡಿಸುವ ಕೆಲಸವನ್ನ ಜಿಲ್ಲಾಡಳಿತ, ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಯಾಕಂದ್ರೆ ರೈತರ ಸಂಖ್ಯೆನೇ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಪ್ಪ ಈ ಒಂದು ರೈತರ ಬದುಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತನ ಬೆನ್ನೆಲುಬಾಗಿ ನಿಲ್ಬೇಕಾದಂಥವರು ಅವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲೇ ಈಗ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ನಾವು ಸರ್ವೆಯನ್ನ ಮಾಡಿದೀವಿ, ಸರ್ವೆ ಮಾಡಿದ ಬಳಿಕ ರಿಪೋರ್ಟ್ ಕೊಟ್ಟು ಪರಿಹಾರ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಅದು ಕೇವಲ ಬಾಯಿ ಮಾತಲ್ಲೇ ಉಳಿಯತ್ತೆ ಅನ್ನೋದು ರೈತರ ಮಾತು. ಯಾವ ರೀತಿಯಾಗಿ ಈಗ ಅಲ್ಲಿನ ಪರಿಸ್ಥಿತಿ ಇದೆ, ಈಗ ಅಟ್ಲೀಸ್ಟ್ ಅಧಿಕಾರಿಗಳು ಇದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡ್ತಿದಾರಾ? ನಮಿತಾ ಜನ್, ಖಂಡಿತ ಕಳೆದ 2 ತಿಂಗಳ ಹಿಂದೆ ಒಂದು ಆಣೆಕಲ್ ಮಳೆ ಆಗಿತ್ತು. ಆಗಲೂ ಸಹ ಸಾಕಷ್ಟು ಬೆಳೆ ಹಾನಿ ಆಗಿತ್ತು. ಅದನ್ನೇ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಇನ್ನು ಇದನ್ನ ಕೊಡ್ತಾರ
ನಮಗೆ ಭರವಸೆ ಇಲ್ಲ, ಇದು ಸರ್ಕಾರ ಬಗ್ಗೆ ಗ್ಯಾರಂಟಿ ಇಲ್ಲ ಅನ್ನೋ ಮಾತುಗಳನ್ನ ರೈತರು ಹೇಳ್ತಾ ಇದ್ದಾರೆ. ಏನು ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಏನು ಸಂತೆಮಳ್ಳಿ ಸುತ್ತಮುತ್ತ ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಅಲ್ಲಿ ಕೆಳ ಹಂತದ ಅಧಿಕಾರಿಗಳು ಹೋಗಿ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಬೆಳೆ ಹೋಗಿದೆ, ಅಲ್ಲಿ ಮೀಟಿಂಗ್ ಸೇರಿಸಿ ಎಷ್ಟು ಬೆಳೆ ಆಗಿದೆ, ಎಷ್ಟು ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿಲ್ಲ. ಸುಮ್ಮನೆ ಒಂದು ರಿಪೋರ್ಟ್ ನೀವು ಅರ್ಜಿ ಕೊಡಿ, ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹೊರತು ನಮಗೆ ಯಾವುದೇ ರೀತಿಯ ಒಂದು ಭರವಸೆಯನ್ನು ಖಚಿತವಾದ ಭರವಸೆ ಕೊಟ್ಟಿಲ್ಲ ಅಂತ ರೈತರು ಭರವಸೆಯನ್ನೇ ಕಳ್ಕೊಂಡಿದ್ದಾರೆ. ನಮ್ಗೆ ಬೇಕಾಗಿಲ್ಲ ಇವರು ರೈತರು ಕೊಡೋ ಭರವಸೆ, ಇವರು ನಾವು ಸಾಲ ಮಾಡಲೇಬೇಕು ಮತ್ತೆ ವ್ಯವಸಾಯ ಮಾಡಲೇಬೇಕು, ಹಂಗಾಗಿ ಈ ಸರ್ಕಾರ ನೆಚ್ಕೊಂಡ್ರೆ ಆಗಲ್ಲ ಅನ್ನೋ ಒಂದು ಒಂದು ನಿರಾಶೆಯ ಇದನ್ನ ಮಾತುಗಳನ್ನ ರೈತರು ಹೇಳ್ತಾ ಇದ್ದಾರೆ. ಏನು ಕಳೆದ 8 ದಿನಗಳ ಹಿಂದೆ ಬೀಸ್ತು ಸುಮಾರು 800ಕ್ಕೂ ಹೆಚ್ಚು ಎಕರೆ ಬಾಳೆ ನಷ್ಟ ಆಗಿದೆ. ರೈತರು ಸಾಲ ಮಾಡಿ ಚಿನ್ನ ಅಡವಿಟ್ಟು ಬೇರೆ ಬೇರೆ ಕಡೆ ಸಾಲ ತಂದು ಬೆಳೆ ಬೆಳೆದಿದ್ರು. ಇನ್ನೇನು ಕೈ ಸೇರ್ಬೇಕು, ನಮ್ಮ ಸಾಲ ತೀರ್ಸ್ಕೊಳ್ಬಹುದು, ಮಕ್ಕಳನ್ನ ಓದಿಸ್ಬೋದು, ಜೀವನ ಮಾಡ್ಬೋದು ಅನ್ನೋ ಒಂದು ಕನಸನ್ನು ಕಂಡಿದ್ರು. ಆದ್ರೆ ಅವ್ರ ಕನಸೆಲ್ಲ ನುಚ್ಚು ನೂರಾಗಿದೆ. ಕಳೆದ 8 ದಿನಗಳಿಂದ ಬೀಸಿದ ಒಂದು ಬಿರುಗಾಳಿಗೆ ರೈತರು ಏನು ಅಧಿಕಾರಿಗಳಿದ್ದಾರೆ, ತೋಟಗಾರಿಕೆ ಅಧಿಕಾರಿಗಳು ಅಥವಾ ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಕೂಲಂಕುಷವಾದ ತನಿಖೆಯನ್ನು ಮಾಡಿಲ್ಲ. ವಿಎಗಳಿಗೆ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ವಿಎಗಳಿಗೆ ಈ ರೈತರೇ ತಗೊಂಡೋಗಿ ಅರ್ಜಿ ಕೊಡಬೇಕು. ಆ ತರದ ಒಂದು ಪರಿಸ್ಥಿತಿ ನೋಡಿದ್ರೆ ವಿಎಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರು ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಸರ್ಕಾರಿ ನೌಕರರಿಗೆ ಬೇರೆಯವ್ರಿಗೆ ತೊಂದರೆ ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಪರಿಹರಿಸ್ತಾರೆ. ಆದ್ರೆ ನಮ್ಗೆ ಇಷ್ಟು ಕೋಟ್ಯಾಂತರ ರೂಪಾಯಿ ಬೆಳೆ ನಷ್ಟ ಆಗಿದ್ರು, ಒಬ್ಬ ಅಧಿಕಾರಿ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ನಮ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಸಾಂತ್ವನ ಹೇಳೋದಾಗ್ಲಿ, ಒಂದು ಖಚಿತ ಭರವಸೆ ಕೊಡೋದಾಗ್ಲಿ ಅಂತ ಹೇಳ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳಿದ್ರೆ ನಮ್ಗೆ ಬೆಳೆ ಏನೇ ಆಗಿದೆ ಅನ್ನೋದ್ರ ಬಗ್ಗೆ ಅವರೇ ಪ್ರಶ್ನೆ ಮಾಡ್ತಾರೆ, ಅಷ್ಟು ಮಳೆ ಆಗಿದೆ ಅಂತ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಎಷ್ಟು ಬೆಳೆ ಆಗಿದೆ, ಬೆಳೆ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಸರ್ಕಾರದ ಒಂದು ಏನು ಪರಿಹಾರದ ಬಗ್ಗೆ ರೈತರು ಒಂದು ಆಶಾಭಾವನೆಯನ್ನೇ ಕಳ್ಕೊಂಡಿದ್ದಾರೆ. ನಮ್ಗೆ ಗ್ಯಾರಂಟಿಯಲ್ಲಿ ಭರವಸೆ ಈ ಸರ್ಕಾರ ನಮ್ಗೆ ಇದನ್ನ ಕೊಡುತ್ತೆ, ಪರಿಹಾರ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಭರವಸೆ ಇಲ್ಲ ಅಂತ ರೈತರು ಅಸಹಾಯಕರಾಗಿ ನುಡಿತಾ ಇದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ನಂದೀಶ್. ಡೀಟೇಲ್